ಡಿಸೈಡ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್. ಸೊ ಇವತ್ತಿನ ಸ್ಪಾಟ್ ನಂದು ಮಲ್ಲೇಶ್ವರಂ ಅಂದ್ರೆ ಒಂಥರ ಐಕಾನಿಕ್ ಪ್ಲೇಸ್, ಇದು ಹಿಸ್ಟೋರಿಯನ್ ಪ್ಲೇಸ್, ಇದು ತುಂಬಾನೇ ಐಕಾನಿಕ್ ಪ್ಲೇಸಸ್ ಗಳಿದಾವೆ. ಫುಡೀಸ್ ಗಳಿಗಂತೂ ಹೇಳಿ ಮಾಡಿಸಿರುವಂತಹ ಜಾಗ ಇದು. ಸೊ ನಾನು ಈಗ ಮಲ್ಲೇಶ್ವರಂ 7th ಕ್ರಾಸ್ ಅಲ್ಲಿರೋ CTR ಅಂದ್ರೆ ಸೆಂಟ್ರಲ್ ಟಿಫನ್ ರೂಮ್ ನಲ್ಲಿ ಇದೀನಿ. ಇಲ್ಲಿನ ಟೇಸ್ಟ್ ಅಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿರೋರು ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟ್ನವರು ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದಾಗ ಇಲ್ಲಿ ಫುಡ್ ಟೇಸ್ಟ್ ಮಾಡಿ ಹೋಗ್ಲೇಬೇಕು ಅಂತ ಅಂತಾರೆ. ಸೊ ವಿರಾಟ್ ಕೊಹ್ಲಿ ಬಂದು ಹೋಗಿದ್ದಾಗಿದೆ, ಅಪ್ಪು ಸರ್ ಬಂದು ಹೋಗಿದ್ದಾಗಿದೆ, ಎಲ್ಲ ಸೆಲೆಬ್ರಿಟಿಗಳಿಗೂ ಫೇವ್ರೆಟ್ ಟಿಫನ್ ಸೆಂಟರ್. ಸೊ ಬನ್ನಿ ಈ ಲೆಗಸಿನ ಹೇಗ್ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ 100 ವರ್ಷದಿಂದ ಅಂತ ನೋಡೋಣ. ಎಷ್ಟೊತ್ತಿಗೆ ಶುರುವಾಗುತ್ತೆ ನಿಮ್ಮ ಅಡುಗೆ ಮನೆ? ನಮ್ದು ಅಡುಗೆ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 3:30ಗೆ. ಇದು 1980 ಚಿಲ್ಲರೆಯಲ್ಲಿ ನಮ್ಮ ತಂದೆಯವರು ಟೇಕ್ ಓವರ್ ಮಾಡ್ತಾರೆ. CTR ಅಲ್ಲಿ ಇಷ್ಟು ದಿನ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಸರ್ ಬಂದಿದ್ದು. 4 ನಿಮಿಷದಲ್ಲಿ 64 ದೋಸೆ ಆಗುತ್ತೆ. 4 ನಿಮಿಷದಲ್ಲಿ 64 ದೋಸೆ. ಯಪ್ಪ, ವಿರಾಟ್ ಕೊಹ್ಲಿ ಬಂದಿದ್ರು ಅಂದ್ರೆ ಎಲ್ಲಿ ಕೂತಿದ್ರು? ಕೊನೆ ಟೇಬಲ್ ಅಲ್ಲಿ ಕೂತಿದ್ರು ಅವರು ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ರು ತಿಂಗಳೇ ನಮ್ಗೆ ಹೋಗ್ಬಿಟ್ಟು. ಸೊ ಓಕೆ, ಈ ಸ್ಯಾಟಿಸ್ಫೈಡ್ ಅಂತ ಅನಿಸ್ತು. ಎಸ್ಪೆಷಲಿ ಅಪ್ಪು ಸರ್ ಇಲ್ಲೇ ಹೋಟ್ಲೆಲ್ಲ ಸರ್ ಬಂದ್ರು, ಬಟ್ ತುಂಬಾ ಕ್ರೌಡ್ ಆಗೋಯ್ತು, ತಿನ್ನಕ್ಕಾಗಲಿಲ್ಲ ಅವ್ರು. ಸೊ ನೆಕ್ಸ್ಟ್ ವೀಕ್ ಬಂದು ಆಚ ಕಡೆ ಇದೇ ಜಾಗ ಸ್ಟ್ರೀಟ್ ಅಲ್ಲಿ ಆಚ ಕಡೆ ಕಾರಲ್ಲಿ ಕುತ್ಕೊಂಡು ತಿಂತಾ ಇದ್ರು. ನಾನು ವಾಟ್ ಇಸ್ ದ ಸೀಕ್ರೆಟ್ ಆಫ್ ದೋಸಾ ಅಂತ ಕೇಳಲ್ಲ ಸರ್, ದೋಸಾ ಟೇಸ್ಟ್ ಸೀಕ್ರೆಟ್ ಏನು ಅಂತ, ಬಟ್ ಹೆಂಗ್ ಸೀಕ್ರೆಟ್ ಏನು ಹೇಳಿ. ನಿಮ್ ಮನೇಲಿ ನಿಮ್ ಶ್ರೀಮತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ದೋಸೆ ಎಲ್ಲ ಮಾಡ್ತಾರ? ತಾಯಿ ಮಾಡ್ತಾರೆ. ಮದ್ವೆ ಆಗಿಲ್ವ? ಮದುವೆ ಸಾರಿ. ತಂದೆಯವರು ಅವಾಗ ದೋಸೆ ಹಿಟ್ಟು ತಗೊಂಡೋಗಿ ಮನೇಲಿ ಹಾಕಿರೋದು ಇದೆ, ಅಮ್ಮನ ಕೈಯಲ್ಲಿ ದೋಸೆ ಹಾಕ್ಸಿರೋದು ಇದೆ, ಬರ್ತಾ ಇಲ್ಲ. ಚಲ್ಲಮ್ಮ ಅಂತ ಹೇಳ್ಬಿಟ್ಟು ಒಬ್ರು ಯಾರೋ ನಮ್ಮ ಹೋಟ್ಲಿಗೆ ಡೊನೇಟ್ ಮಾಡಿದ್ರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಸೊ ಅವ್ರು ಡೊನೇಟ್ ಮಾಡಿರೋದ್ರಿಂದ ಅವ್ರ ಹೆಸರು ಹಾಕಿದ್ರು. ರವಿ ವರ್ಮಾ ಪೇಂಟ್. ಹೌದು, ರವಿ ವರ್ಮಾ. ಇದು 142 ಇಯರ್ಸ್ ಆಗಿದೆ. 1884. ಎಲ್ಲೆಲ್ಲೋ ಕೆಲಸ ಹುಡುಕ್ತೆ, ಸಿಕ್ಲಿಲ್ಲ. ಸಾರು ನನಗೆ ಗಂದೆ ತರ ಕಿರಣ್ ಸಾರು, ನಮ್ ಸಂದೇಶ್ ಸಾರು ದೇವ್ರಂತ ಅವರು. ಯಾಕೆ ಎಷ್ಟು ಇಟ್ಟಿದ್ದೀರಿ? ಒಬ್ಳೆ. 1 ಮಿನಿಟ್ ಎಷ್ಟೇ ಬೇಕು? 1 ಮಿನಿಟ್ ಪ್ಲೀಸ್. ಮೇಲೆ ಖಾಲಿ ಇದೆಯಾ? AC, ನಾನ್ AC ಹಾಕ್ಬೋದಾ? ಎನಿಥಿಂಗ್. 1 ಮಿನಿಟ್ 1 ಸೆಕೆಂಡ್. ಸರ್ ಆಯ್ತಾ ಹೇಳಿ. ಏನಿದೆ? ಇವಾಗ ಇಡ್ಲಿ ವಡೆ, ಚೌಚೌಬಾತ್, ದೋಸೆ, ಖಾರಾಬಾತ್, ಕೇಸರಿಬಾತ್, ರವಾ ಇಡ್ಲಿ, ಪೂರಿ ಎಲ್ಲ ಸಿಗುತ್ತೆ. ನನಗೆ ಒಂದು ದೋಸೆ ತನ್ನಿ, ಬೆಣ್ಣೆ ಮಸಾಲ. ಓಕೆ ಓಕೆ. ನನ್ನ ದೋಸೆ ಬರೋದಕ್ಕೆ 4 ಮಿನಿಟ್ಸ್ ಇದೆ ಇನ್ನ. ಸೊ ಆ 4 ಮಿನಿಟ್ಸ್ ಏನು ಮಾಡಲಿ ಅಂದ್ಕೊಳ್ತಿದ್ದೆ. ಇಲ್ಲಿ ತುಂಬ ಜನ ಬಂದು ದೋಸೆ ಟೇಸ್ಟ್ ಮಾಡ್ತಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಏನು ನಿಮ್ಮ ಹೆಸರು? KS ಪಾಟೀಲ್. ಓಕೆ, ನಿಮ್ಮ ಪಾಟೀಲು ಉತ್ತರ ಕರ್ನಾಟಕದವರು? ನಂದು ಉತ್ತರ ಕರ್ನಾಟಕ, ಗುಲ್ಬರ್ಗದವರು. ಓಕೆ, ಅಡ್ವೊಕೇಟಾ ಸರ್? ಓಕೆ, ವೆರಿ ನೈಸ್. ಹೈಕೋರ್ಟ್ ಅಡ್ವೊಕೇಟ್. ಎಷ್ಟು ವರ್ಷದಿಂದ? ಲಾಸ್ಟ್ 8 ಇಯರ್ಸ್. 8 ಇಯರ್ಸ್ ಇಂದ. ಓಕೆ, ನೀವು ಇಲ್ಲಿ ಬಂದಿರೋದು ನೋಡಿದ್ರೇನೆ, ನೀವು ಎಂಜಾಯ್ ಮಾಡ್ತಿರೋದು ನೋಡಿದ್ರೇನೆ ತುಂಬಾ ವರ್ಷದಿಂದ ಬರ್ತಿದ್ದೀರಾ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿ. ಇಲ್ಲಿ ತಿನ್ನಕ್ಕೆ ಕೂಡ ಒಂಥರ ಸ್ಪೆಸಿಫಿಕಲಿ ಐ ಕಮ್ ಹಿಯರ್ ಟು ಟೇಸ್ಟ್ ಬಟರ್ ದೋಸೆ. ಓಕೆ, ಸೊ ಹೌ ಫ್ರೀಕ್ವೆಂಟ್ಲಿ ಯು ಕಮ್? Whenever I find time, I will take a break and come have dosa here. ಹೌದಾ? ಓಕೆ. ಸೊ ದೋಸೆ ಜೊತೆ ಬೇರೆ ಏನ್ ಟ್ರೈ ಮಾಡಿದ್ದೀರಾ? ಬಜ್ಜಿ, ರವೆ ಇಡ್ಲಿ. ಓಕೆ, ಕಾಫಿ ಕೂಡ. ಕಾಫಿ, ಯಾ, ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್. ಸೊ The blend will be perfect. Correct. And service will be good. Yes. The moment you feel this taste, you will not get anywhere else. That's why I come here. ಯಾವಾಗಲೂ ಈ ಕಡೆ ಬಂದರೆ I will taste this dosa. ಈ ಜನ್ಮವೇ ಆ ದೊರಕಿದೆ ರುಚಿ ಸವಿಯಲು ಅನ್ನೋ ಕೈಲಾಶ್ ಖೇರ್ ಹಾಡಿದೆಯಲ್ಲ,
ಆಹಾ ಅಂತ. ನಾನೀಗ ದೋಸೆ ಟೇಸ್ಟ್ ಮಾಡಿ ಆಹಾ ಅನ್ಲೇಬೇಕು, ಯಾಕಂದ್ರೆ ದೋಸೆ ಬಂದಿದೆ, ಕ್ರಿಸ್ಪಿ ಆಗಿದೆ, 2 ಚಟ್ನಿ, ಒಳಗಡೆ ಪಲ್ಯ, ಬಾಯಲ್ಲಿ ನೀರು ಬರ್ತಿದೆ, ಮಾತಾಡೋದಕ್ಕೆ ಪದ ಇಲ್ಲ. ಸೊ ಬನ್ನಿ ದೋಸೆ ತಿನ್ನೋಣ. CTR ಅಂದ ತಕ್ಷಣ ಎಲ್ರಿಗೂ ಪಟ್ ಅಂತ ನೆನಪಾಗೋದು ಇಲ್ಲಿ ಸಿಗೋ ಮಸಾಲೆ ದೋಸೆ, ಆ ಕ್ರಿಸ್ಪಿನೆಸ್ ಆಗಿರ್ಬೋದು, ಅದ್ರ ಮೇಲಿರೋ ಆ ಬೆಣ್ಣೆ ಆಗಿರ್ಬೋದು. ಅದು ಇವಾಗಿಂದಲ್ಲ, 3 ಪೀಳಿಗೆಯಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಬಟ್ ಒಂದ್ ಕಾಲದಲ್ಲಿ CTR ಸ್ಮೋಕಿಂಗ್ ಝೋನ್ ಆಗಿತ್ತು ಅನ್ನೋದು ಕೂಡ ಸತ್ಯ. ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ CTR ನ ಸದ್ಯದ ಓನರ್ ಸಂದೇಶ್ ಅವ್ರು ನನ್ನ ಜೊತೆಗಿದ್ದಾರೆ. ಸಂದೇಶ್ ಅವರೇ ನಮಸ್ಕಾರ. ಹೌ ಆರ್ ಯು? ತಿಂಡಿ ಆಯ್ತಾ? ಏನ್ ತಿಂದ್ರಿ? ದೋಸೆನೆ. ನೀವು ದೋಸೆ. ಏನ್ ಫೇವ್ರೆಟ್ ನಿಮ್ಗೆ? ನಾನು ಸೆಟ್ ದೋಸೆ ಮತ್ತೆ ಬೆಣ್ಣೆ ಮಸಾಲೆ. ಸೆಟ್ ದೋಸೆ, ಬೆಣ್ಣೆ ಮಸಾಲೆ ದೋಸೆ ತಿಂತೀರಾ? ಓಕೆ. ಸೊ ನಾನು CTR ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಬೇಕು. ಆ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಮುಂಚೆ ನನಗೆ ಒಂದು ಕನ್ಫರ್ಮ್ ಮಾಡಿಬಿಡಿ, ಇಲ್ಲಿ ಗ್ರೌಂಡ್ ಇದೆ ಎದುರುಗಡೆ, CTR ಎದುರುಗಡೆ. ಬಟ್ ನೀವು ಈ CTR ನ ತಗೊಳ್ಳೋದಕ್ಕಿಂತ ಮುಂಚೆ ಇದೊಂದು ಸ್ಮೋಕಿಂಗ್ ಝೋನ್ ಆಗಿತ್ತು, ಟೀ, ಕಾಫಿ, ಬನ್ನು, ಬ್ರೆಡ್ ಜೊತೆ ಇಲ್ಲಿ ಒಂದು ಸ್ಮೋಕ್ ಕೂಡ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ, ನಿಜಾನ ಅದು? ಹೌದು. ಆಚೆ ಕಡೆ ಕುತ್ಕೊಂಡು ಕಾಫಿ, ಟೀ ಮತ್ತೆ ಬಾದಾಮಿ ಅದು ಕುಡಿದ್ಬಿಟ್ಟು ಹಾಗೆ ಸ್ಮೋಕ್ ಮಾಡ್ಕೊಂಡು ಹೋಗೋದು. ಓಕೆ. ಸೊ ಎಲ್ಲ ಸ್ಮೋಕಿಂಗ್ ಕ್ರೌಡ್ ಜಾಸ್ತಿ ಇತ್ತು, ತಿಂಡಿ ತಿನಿಸುಗಳು ಕಮ್ಮಿ ಇತ್ತು. ಓಕೆ. ಸೊ ತಂದೆಯವರು ಬಂದ್ಮೇಲೆ ಇದನ್ನ ಎಲ್ಲ ಫ್ಯಾಮಿಲಿ ಕ್ರೌಡ್ ರೆಸ್ಟೋರೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ರು. ಸೊ ಹಾಗಾಗಿ ಅದನ್ನ ದೋಸೆ, ಇಡ್ಲಿ, ವಡೆ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡಿ ಈಗ ಫ್ಯಾಮಿಲಿ ಕ್ರೌಡ್ ರೆಸ್ಟೋರೆಂಟ್ ಅಂತ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹೀಗಾಗಿದೆ. 1920 ಇದನ್ನ ಕಟ್ಸ್ತಾರೆ. ಇದು ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಸೆಂಟ್ರಲ್ ಟಿಫನ್ ರೂಮ್. ಸೊ ಅದು ಪ್ರಾಪರ್ ಆಗಿ ದೋಸಾ ಲೆಗಸಿ ಶುರು ಮಾಡ್ಕೊಂಡು ಬರೋ ತರ ಆಗಿದ್ಯಾವಾಗ? ಇದು 1980 ಚಿಲ್ಲರೆಯಲ್ಲಿ ನಮ್ಮ ತಂದೆಯವರು ಟೇಕ್ ಓವರ್ ಮಾಡ್ತಾರೆ ಈ ಪ್ಲೇಸ್ನ, ಈ CTR ನ. ಓಕೆ. ಸೊ ಅವಾಗ 2-2.5 ವರ್ಷ ಹೆಚ್ಚು ಕಮ್ಮಿ ಅವರನ್ನ ದೋಸೆ, ಬೆಣ್ಣೆ ಮಸಾಲೆ ಅನ್ನೋ ಒಂದು ಇದನ್ನ ದೋಸೆನ ಸ್ಟಾರ್ಟ್ ಮಾಡಕ್ಕೆ ಅವಾಗ 2.5 years ಆಯ್ತು ಅವ್ರಿಗೆ ಮಾಡಕ್ಕೆ. ಸೊ ಅದಾದ್ಮೇಲೆ ಸಕ್ಸಸ್ ಆಯ್ತು. ದೋಸೆ ಇಷ್ಟಪಟ್ಟರು, ಫ್ಯಾಮಿಲಿ ಜೊತೆ ಬರಕ್ ಸ್ಟಾರ್ಟ್ ಮಾಡೋರು. ಆಮೇಲೆ ಫ್ಯಾಮಿಲಿ ಮತ್ತೆ ಅವ್ರ ಜೊತೆ ಏನೋ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳೆಲ್ಲ ಬರಕ್ ಸ್ಟಾರ್ಟ್ ಆದ್ರು. ಸೊ ಹಾಗಾಗಿ ಅದು ಹೋಗ್ತಾ ತಿಂಡಿ ತಿನಿಸುಗಳ ಜಾಗ. ಹೌದೌದು. ನೀವು 3ನೇ ಪೀಳಿಗೆಯವರು ಅಂತ ಕೇಳ್ಪಟ್ಟೆ. ಸೊ ನಿಮ್ಮ ತಾತನ ಕಾಲದಿಂದಲೂ ಇದು ನಡ್ಕೊಂಡು ಬಂದಿದ್ಯಾ? ಹೇಗೆ ಇದು ಥರ್ಡ್ ಜನರೇಷನ್ ಹೊಳ್ಳ ಅಂತ ಒಬ್ರು ನಡೆಸ್ತಾ ಇದ್ರು. ಹೌದು. ಸೊ ಅದಾಗಿದ ತಕ್ಷಣ ನನ್ನ ತಂದೆಯವ್ರನ್ನ ಇದನ್ನ ಟೇಕ್ ಓವರ್ ಮಾಡ್ತಾರೆ. ಸೊ ಅದಾದ್ಮೇಲೆ ಈಗ ನಾನು, ಸೊ ಈಗ ನನ್ನ ತಂದೆಯವ್ರು ತಗೊಂಡು ಹೆಚ್ಚು ಕಮ್ಮಿ 45-48 ವರ್ಷ ಆಗಿದೆ. ಸೊ ಈಗ ನಾನೀಗ ಬಂದು 22 years ಆಯ್ತು. ಸೊ ನಾನು 7th grade ಇಂದ 7th standard ಇಂದ ನಾನು ಇಲ್ಲೇ ಇದ್ದೆ. ಸೊ ಸ್ಕೂಲು ಪ್ಲಸ್ ಹೋಟ್ಲು, ಆಮೇಲೆ ಹೋಟ್ಲ್ ಆಗಿದ ತಕ್ಷಣ ಪ್ಲಸ್ ಸ್ಕೂಲ್. ಸೊ ಹಾಗಾಗಿ ನಾವು ಮೊದಲಿಂದನೂ ಇಲ್ಲೇ ಇರೋದು. ಹೆಚ್ಚು ಕಮ್ಮಿ ಮನೆ ಇದೆ. ಹೌದು. ಫಸ್ಟ್ ಹೋಮ್ ಇದು, ಸೆಕೆಂಡ್ ಹೋಮ್ ಅದು. ಓಕೆ. ಸೊ 22 years ಕನೆಕ್ಷನ್ ನಿಮ್ಮ ಜೊತೆ CTRಗಿದೆ. ನಿಮ್ಗೆ ತುಂಬಾ ಇಷ್ಟದ ದಿನ ಯಾವುದು CTR ಅಲ್ಲಿ? CTR ಅಲ್ಲಿ ಇಷ್ಟದ ದಿನ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಸರ್ ಬಂದಿದ್ದು. ವಾವ್. ಕೆಳಗಡೆ ನಮ್ದು ಇಲ್ಲೊಂದು ಇದು ಈಗ ಮೆಟ್ಲೇನಿದೆಯಲ್ಲ, ಅದು ಒಂದು ಚಿಕ್ಕದೊಂದು ಫ್ಯಾಮಿಲಿ ರೂಮ್ ಇತ್ತು. ಸೊ ಅಲ್ಲಿ ವಿಷ್ಣುವರ್ಧನ್ ಸರ್ ಬಂದಿದ್ರು. ಅವಾಗ ತಂದೆಯವರು ಮಾತಾಡಿಸಿ, ತಂದೆಯವರು ವಿಷ್ಣುವರ್ಧನ್ ಸರ್ಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ನನ್ನ ಮಗ ಇವನು. ಸೊ ಅವ್ರ ಒಂದು ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವ್ರದ್ದೊಂದು ಮಾತಾಡೋ ಸ್ಟೈಲ್ ಅದು ತುಂಬಾ ಇಂಪ್ರೆಸ್ ಆಯ್ತು. ಸೊ ಮತ್ತೆ ಅವ್ರ ಕೆಲವು ಬಾಡಿ ಲ್ಯಾಂಗ್ವೇಜ್ ನಾನು ಒಂದ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಬೇಕಂತ ನಮಸ್ಕಾರ ಮಾಡೋ ಸ್ಟೈಲ್. ಸೊ ಹಾಗಾಗಿ ಅದು ನಮ್ಗೊಂದು ತುಂಬಾ ಒಂದು ನೆನಪಿನ ದಿನ. ಸೊ ಅವಾಗಿಂದ ನಾನು ಒಂದ್ ಸ್ವಲ್ಪ ಹೋಟ್ಲಲ್ಲಿ ಇರಬೇಕು ಅಂತ ಜಾಸ್ತಿ ಇರುತ್ತೆ. ಇಂಥವರೆಲ್ಲ ಬರ್ತಾರ ಅಂತ ಹೇಳುವಾಗ ನಾವು ನಮ್ಮ ಹೋಟ್ಲನ್ನ ಕಾಪಾಡ್ಕೊಳ್ಳೋದು, ಅದನ್ನ ಇನ್ನೂ ತುಂಬಾ ಚೆನ್ನಾಗಿ ಮೇಲ್ಮಟ್ಟಕ್ಕೆ ತಗೊಂಡೋಗೋದು ಕರ್ತವ್ಯ ಅಂತ ಅನಿಸ್ತು. ಸೊ ಹಾಗಾಗಿ ನಾವೀಗ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತೇವೆ. ಸಂದೇಶ್ ಅವ್ರ ಮೂಲತಃ ಎಲ್ಲಿ ಅವರು? ನನ್ನ ತಂದೆಯವರು ಬಾರ್ಕೂರು, ಬ್ರಹ್ಮವರ, ಬಾರ್ಕೂರು, ಉಡುಪಿ ಹತ್ರ. ಸೊ ನನ್ನ ತಾಯಿಯವರು ಬಂದು ಮೂಡುಬಿದ್ರಿ. ಸೊ ಹುಟ್ಟಿದ್ದು ನಾನು ಮೂಡುಬಿದ್ರೆಯಲ್ಲೇ. ಸೊ ಬೆಳೆದಿದ್ದೆಲ್ಲ ಬೆಂಗಳೂರು. ಓಕೆ. ಏನೆಲ್ಲ ವೆರೈಟೀಸ್ ಇದೆ? ಆಕ್ಚುಲಿ CTR ಅಂದ ತಕ್ಷಣ ನಮ್ಗೆಲ್ಲ ಪಟ್ಟಂತ ನೆನಪಾಗೋದು ದೋಸೆ, ನೆಕ್ಸ್ಟ್ ಕಾಫಿ,
ಆಮೇಲೆ ಇಡ್ಲಿ ಅಂತ ನಾವು ಹೋಗ್ತೀವಿ. ಬಟ್ ಅದ್ರ ಜೊತೆ ಬೇರೆ ಎಲ್ಲಾನು ಸಿಗುತ್ತೆ ಅಂತ. ನಮ್ಮಲ್ಲಿ ಎಲ್ಲ ಇದೆ. ಇಡ್ಲಿ, ವಡೆ, ರವಾ ಇಡ್ಲಿ, ದೋಸೆ, ಪೂರಿ, ಕೇಸರಿ ಬಾತ್, ಖಾರ ಬಾತ್, ಚೋಚೋ ಬಾತ್, ಮತ್ತೆ ವೆರೈಟಿ ರೈಸ್ ಬಾತ್ ಬೇಡ ಮಾಡ್ತೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬಿಸಿಬೇಳೆ ಬಾತ್, ನಾಳೆ ಟೊಮೆಟೊ ರೈಸ್ ಬಾತ್, ನಾಡಿದ್ದು ಕ್ಯಾಪ್ಸಿಕಮ್ ರೈಸ್ ಬಾತ್, ಆಮೇಲೆ ನಾಡಿದ್ದು ವಾಂಗಿ ಬಾತ್ ಮಾಡ್ತೀವಿ. ಸ್ವಲ್ಪ ಶನಿವಾರ ಈಗ ಪೊಂಗಲ್ ಇದೆ, ಭಾನುವಾರ ನಾವು ರೈಸ್ ಬಾತ್ ಏನೂ ಮಾಡಲ್ಲ. ಅದು ಬಿಟ್ಟರೆ ಸಾಯಂಕಾಲ ನೀವು 4 ಗಂಟೆಗೆ ಬಂದರೆ 4 ಗಂಟೆಗೆ ಮಂಗಳೂರು ಬಜ್ಜಿ, ಮದ್ದೂರು ವಡೆ, ಹೋಂಡಾ ಸೂಪು, ಮತ್ತೆ ರೆಗ್ಯುಲರ್ ಇಡ್ಲಿ ವಡೆ ಎಲ್ಲ ಇರುತ್ತೆ. ಓಕೆ. ಅಲ್ಲ ಸರ್, ಇಲ್ಲಿ ತಿಂಡಿ ತಿನ್ಬೇಕು ಅಂತ ಒಂದ್ಸಲ ನಾನು ಬಂದಿದ್ದೆ ನನ್ನ ಟೈಮ್ ಕರ್ಕೊಂಡು. ಐ ಸ್ಟೇಸ್ ಇನ್ ಮಲ್ಲೇಶ್ವರಂ ಓನ್ಲಿ. ಓಕೆ. ಕ್ಯೂ ಇದ್ದಿದ್ದು ನೋಡಿ ಬೇಡ ಮತ್ತೊಂದು ದಿನ ಬರೋಣ ಅಂತ ಅಂದೆ. ನೆಕ್ಸ್ಟ್ ಡೇನು ಕ್ಯೂ ಇತ್ತು, ಬಿಕಾಸ್ ವೀಕೆಂಡ್ ಇದ್ದಿದ್ದ ದಿನ ಅಷ್ಟು ಜಾಸ್ತಿ ಕ್ಯೂ ಇರುತ್ತೆ. ಬಟ್ ಜನ ದೂರದಿಂದ ಬಂದು ಕ್ಯೂ ನಿಂತ್ಕೊಂಡು ತಿನ್ಬಿಟ್ಟು ಹೋಗ್ತಾರೆ. ನಿಮಗೇನು ಅನ್ಸುತ್ತೆ? ಖುಷಿ ಆಗುತ್ತೆ. ಅದನ್ನ ನೋಡ್ಬಿಟ್ಟು ನಮ್ಗೆ ಇನ್ನೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೂ ಫಾಸ್ಟ್ ಹಾಕೋಣ, ತುಂಬ ಕಾಯಿಸಬೇಡ ಕಸ್ಟಮರ್ನ, ಆದಷ್ಟು ಬೇಗ ಸರ್ವ್ ಮಾಡೋಣ. ಕಿಚನ್ ಒಂದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ ಒಂದ್ಸತಿ ಕಿಚನ್ ಫಾಸ್ಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಟೇಬಲ್ ರೊಟೇಷನ್ಸ್ ಏನಿದೆ ಅದು ಫಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಜನರು ಕ್ಯೂ ನೋಡೋಕೆ ಕ್ಯೂ ಇದ್ದೇ ಇರ್ಬೋದು, ಬಟ್ ಫಾಸ್ಟ್ ಮೂವಿಂಗ್ ಇರುತ್ತೆ. ಸೊ ನಾವು ಜಾಸ್ತಿ ಮೋರ್ ದನ್ 15 ನಿಮಿಷ ನಾವು ಯಾರಿಗೂ ಕಾಯಿಸ್ಲಿಕ್ಕೆ ಬಿಡಲ್ಲ. ಹೌದು, ಅಷ್ಟು ಉದ್ದ ಕ್ಯೂ ಇದ್ರು ಅಲ್ಲಿ ಕೊನೆಯಲ್ಲಿ ನಿಂತಿದ್ರು 15ರಿಂದ 20 ನಿಮಿಷ ಮ್ಯಾಕ್ಸಿಮಮ್. ಸೊ ಇಲ್ಲಿ ಬಂದಿದ ತಕ್ಷಣ ಅವರು ಕೂತು 3-4 ನಿಮಿಷಕ್ಕೆ ದೋಸೆ ಸಿಕ್ಬಿಡುತ್ತೆ. ಸೊ ಸೈಡ್ ವೆರೈಟೀಸ್ ಎಲ್ಲ ರೆಡಿ ಇರುತ್ತಲ್ಲ, ಅದು ಇಮಿಡಿಯೇಟ್ ಆಗಿ ಕೊಡ್ತೀವಿ. ದೋಸೆ 4ರಿಂದ 3-4 ನಿಮಿಷ ಅಷ್ಟೊಳಗೆ ದೋಸೆ ಸರ್ವ್ ಆಗೋಗುತ್ತೆ. ಯಾವತ್ತಾದ್ರೂ ಈ ತರ ಆಗಿದೆಯಾ? ಅಂದ್ರೆ ನಿಮ್ ಬ್ಯಾಟರ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ದೋಸೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದ್ರೆ ಜನ ಇನ್ನೂ ಇದಾರೆ, ಕ್ಯೂ ಇದೆ ಜನರದ್ದು ಅನ್ನೋ ತರ? ಇಲ್ಲ, ನಮ್ಮ CTR ಹಿಸ್ಟ್ರಿಯಲ್ಲಿ ನಾವು ದೋಸೆ ಇಲ್ಲ ಅಂತ ಕಳಿಸಿರೋದು ಯಾವಾಗ ಅಂತ ಹೇಳಿದ್ರೆ, ನಾವು ನಮ್ದು ಟೈಮಿಂಗ್ ಕ್ಲೋಸ್ ಮಾಡಿದ್ಮೇಲೆ. ಸೊ ಅಲ್ಲಿವರೆಗೂ ಎಷ್ಟು ಜನ ಕಸ್ಟಮರ್ ಕಾಯ್ತಾ ಇದ್ರು, ಎಷ್ಟು ಜನ ಕಸ್ಟಮರ್ ಇದ್ರು ಕೂಡ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ, ಕರೆದು ಕೂರಿಸಿ ದೋಸೆ ತಿನ್ಸೆ ಕಳ್ಸೋದು. ಓ, ವೆರಿ ನೈಸ್. ಆಕ್ಚುಲಿ ಇನ್ನೊಂದು, ದೋಸೆ ಅಥವಾ ಯಾವುದೋ ಒಂದು ಹೋಟೆಲ್ ಉದ್ಯಮ ಅಂತ ಬರೋದಾದ್ರೆ, ಓಕೆ, ದಿನಕ್ಕೆ ಇಷ್ಟು ಕಸ್ಟಮರ್ಸ್ ಬರ್ತಾರೆ, ವೀಕೆಂಡ್ಸ್ ಅಲ್ಲಿ ಹಿಂಗಿರುತ್ತೆ ಅನ್ನೋ ಒಂದು ಐಡಿಯಾ ಇರುತ್ತೆ. ಬಟ್ ಯಾವತ್ತಾದ್ರೂ ಆಗಿದೆಯಾ ನಿಮ್ಗೆ ಕಂಟ್ರೋಲ್ ಮೀರಿ ಹೋಗಿದೆ, ನಾವು ದೋಸೆ ಹಾಕಿ 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 ನಮ್ಗೆ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ತರ? ಆಗಿದೆ. 2012 ಅಲ್ಲಿ ಅದು ನಮಗೊಂದು ಅವಾರ್ಡ್ ಸಿಕ್ಕಿತ್ತು ಟೈಮ್ಸ್. ಸೊ ಅವಾಗ ನಮಗೆ ಬೆಸ್ಟ್ ದೋಸೆ ಒಟ್ಟು ಬಂದಿತ್ತು. ಸೊ ಅದು ಈಗೆಲ್ಲ ಸೋಷಿಯಲ್ ಮೀಡಿಯಾ, ಮೊದಲೆಲ್ಲ ನ್ಯೂಸ್ ಪೇಪರಲ್ಲಿ ಬರೋದು. ಸೊ ನ್ಯೂಸ್ ಪೇಪರಲ್ಲಿ ಬರುವಾಗ ಅದು ತುಂಬ ಪ್ರಚಾರ ಸಿಗ್ತಾ ಇತ್ತು. ಸೊ ಅದನ್ನ ನೋಡಿ ತುಂಬಾ ಜನ ಬರ್ತಾ ಇದ್ರು. ಬಂದ್ರೆ ಅದು ನೆಕ್ಸ್ಟ್ ಡೇ ಹೆಚ್ಚು ಕಮ್ಮಿ 1 ವಾರ ಪೂರ್ತಿ ನಮಗೆ ಡೋರ್ ಬಾಗ್ಲು ಹಾಕಕ್ ಬಿಡ್ತಾ ಇಲ್ಲ. 12 ನಮ್ಗೆ ಯೂಸಲ್ಲಿ ಕ್ಲೋಸಿಂಗ್ ಟೈಮ್, ಬಾಗ್ಲು ಹಾಕಲಿಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಜನ ಬಂದು ನಿಂತ್ಕೊಂಡಿದ್ರು. ಅವಾಗ ನಾವು ಕ್ಯೂ ಸಿಸ್ಟಮ್ ಮೇಂಟೈನ್ ಮಾಡಿರಲಿಲ್ಲ. ಸೊ ಎಲ್ಲ ಒಳಗೆ ಬಿಡ್ತಾ ಇದ್ವಿ. ಎಲ್ಲ ಇಲ್ಲೆಲ್ಲ ನಿಂತ್ಕೊಳ್ಬೇಕು, ಕಿಚನ್ ಎಲ್ಲ ನಿಂತ್ಕೊಂಡಿದ್ದಾರೆ. ಹೌದಾ? ಕಸ್ಟಮರ್ ಕಿಚನ್ ಅಲ್ಲೆಲ್ಲ ನಿಂತ್ಕೊಂಡು ನಂಗೆ ಅಲ್ಲೇ ಕೊಡಿ, ನಾನು ತಿನ್ಬಿಟ್ಟು ಹೋಗ್ತೀನಿ. ಸೊ ಆ ತರ ಆಗಿದೆ ಅದು. ಅಂದ್ರೆ ನಾವು ದೋಸೆ ಕೊಟ್ಟಿದ್ದೀವಿ, ಬಟ್ ಜನರಿಗೆ ಆ ಕ್ರೌಡ್ ನೋಡ್ಬಿಟ್ಟು ಪೇಷನ್ಸ್ ಇಲ್ಲ. ಹೌದು, ಇಲ್ಲ. ಕೊಡ್ತಾರಾ ಇಲ್ವಾ, ಕೊಡ್ತಾರ ಇಲ್ಲ, ಖಾಲಿ ಆಗತ್ತೆ ಅಂತ ಹೇಳ್ತಾರ ಅಂತ ಒಂದು ಯೋಚನೆ. ಬಟ್ ನಾವು ದೋಸೆ ಕೊಟ್ಟು ಕಳಿಸಿದ್ದೀವಿ. ಈಗ ಆಕ್ಚುಲಿ ಬ್ಯಾಂಗ್ಳೂರ್ IT ಸಿಟಿ, IT ಹಬ್ ಆಗಿರೋದ್ರಿಂದ ತುಂಬಾ ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲಿ ಇದ್ದವರು ಅವ್ರು ವಾಪಸ್ ಬಂದಾಗ ಯಾವ್ಯಾವ ಟೇಸ್ಟ್ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅದನ್ನ ಅಲ್ಲೇ ತಿನ್ಬೇಕು ಅಂತ ಅಂದು ತುಂಬಾ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವ್ರ ಟೇಸ್ಟಿ ಫುಡ್ ಎಲ್ಲಿ ಸಿಗುತ್ತೆ ಅಂತ, ಬಿಕಾಸ್ ಅಲ್ಲಿ ಪಿಜ್ಜಾ, ಬರ್ಗರು, ಬ್ರೆಡ್ ತಿಂದು ಸಾಕಾಗಿ ಹೋಗಿರುತ್ತೆ ಅವರಿಗೆ. ಸೊ ಅಂಥವ್ರು ಬಂದು ನಿಮ್ಮ ಹತ್ರ ಏನ್ ಹೇಳ್ತಾರೆ? ಇಲ್ಲ, ತುಂಬಾ ಜನ ನಮಗೆ ಫ್ಲೈಟಿಂದ ಇಳಿದಿದ ತಕ್ಷಣ, ಬೆಂಗಳೂರು ಬಂದಿದ ತಕ್ಷಣ ಫಸ್ಟ್ ಬರೋದು ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ ಪ್ರಕಾರ ಒಂದು 20% ಇರ್ಬೋದು, 20-25% ಇರ್ಬೋದು ಪ್ರತಿ ದಿನ. ಸೊ ಅಲ್ಲಿ ಇಳಿದಿದ ತಕ್ಷಣ ಅಲ್ಲಿ ಎಲ್ಲೂ ತಿನ್ನಲ್ಲ, ಸೀದಾ ಇಲ್ಲಿ ಬಂದು ತಿಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಸಂಜೆ ಬಂದ್ರೆ ಸಾಯಂಕಾಲ ಬಂದು ತಿನ್ಕೊಂಡು ಹೋಗಿರ್ತಾರೆ. ಈಗಲೂ ನಮ್ಗೊಂದು ಕಸ್ಟಮರ್ ಒಬ್ರು ಇದ್ದಾರೆ. ಸೊ ಈಗ ಬರ್ತಾ ಇಲ್ಲ, ಹೆಚ್ಚು ಕಮ್ಮಿ ವಯಸ್ಸಾಗಿದೆ ಅವ್ರಿಗೆ. ಸೊ ಅವರು ಫ್ಲೈಟ್ ಇಂದ ಇಳಿದಿದ ತಕ್ಷಣ ಕ್ಯಾಬ್ ಡ್ರೈವರ್ ಜೊತೆ ಬಂದು ಇಲ್ಲಿ ದೋಸೆ ತಿನ್ಬಿಟ್ಟು ಇಲ್ಲಿಂದ ಜಯನಗರ ಹೋಗೋದು. ಮನೆ ಜಯನಗರ, ಮಗ ಇರೋದು ಜರ್ಮನಿಯಲ್ಲಿ. ಸೊ ಬಂದು ಹೋಗ್ತಾ ಇರ್ತಾರೆ. ಅವ್ರು ಬಂದು ಒಂದೇ ಕೆಲಸ ಮಾಡೋದು, ಇಲ್ಲಿ ಬಂದು ದೋಸೆ ತಿನ್ಬಿಟ್ಟು, ಯಾರು ಡ್ರೈವರ್ ಇರ್ತಾರೆ ಕ್ಯಾಬಲ್ ಬರೋದು, ಡ್ರೈವರ್ ಕೂತ್ಬಿಟ್ಟು ಅವರು ತಿನ್ಸ್ಬಿಟ್ಟು ಇವರು ತಿನ್ಬಿಟ್ಟು ಅದು ಹೋಗ್ತಾರೆ. ರೈಟ್ ಸರ್. ಅದ್ರ ಜೊತೆಗೆ ಈಗ ತುಂಬಾ ಜನ ಸೆಲೆಬ್ರಿಟೀಸ್ಗಳು ಬಂದಿದ್ದಾರೆ. ಇಲ್ಲಿ ಬರೋ ಪ್ರತಿಯೊಬ್ಬ ಕಸ್ಟಮರು ನಿಮ್ಗೆ ಸೆಲೆಬ್ರಿಟಿನೇ, ಐ ನೋ ದಟ್. ಬಟ್ ಅವ್ರನ್ನ ಒಳಗೊಂಡಂತೆ ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ನಮ್ಮ ಅಪ್ಪು ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಸೊ ಅಪ್ಪು ಸರ್ ವೈಫ್ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಇವರೆಲ್ಲ ಫ್ರೀಕ್ವೆಂಟ್ಲಿ ಬರ್ತಾ ಇದ್ರು ಅಂತ ಕೇಳ್ಪಟ್ಟೆ, ಅಥವಾ ಇಲ್ಲಿಂದ ತರಿಸ್ಕೊಳ್ತಿದ್ರು ಅಂತ. ಸೊ
ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಮೇಡಮ್ ಅದೇ ಅವರೇ ನಮಗೆ ಇನ್ಸ್ಪಿರೇಷನ್. ಇಷ್ಟಪಟ್ಟು ಬಂದು ಇಲ್ಲಿ ಕೂತು ತಿಂದು ಹೋಗ್ತಾರಲ್ಲ, ಅದಾದ್ಮೇಲೆ ಅವ್ರು ಮಾತಾಡ್ಸ್ತಾರಲ್ಲ, ಹೀಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ಎಸ್ಪೆಷಲಿ ಅಪ್ಪು ಸರ್ ಇಲ್ಲೇ ಹೋಟ್ಲೆಲ್ಲ ಸರ್ ಬಂದ್ರು, ಬಟ್ ತುಂಬಾ ಕ್ರೌಡ್ ಆಗೋಯ್ತು, ತಿನ್ನಕ್ಕಾಗ್ಲಿಲ್ಲ ಅವ್ರಿಗೆ. ಸೊ ನೆಕ್ಸ್ಟ್ ವೀಕ್ ಬಂದು ಆಚ ಕಡೆ ಇದೇ ಜಾಗ ಸ್ಟ್ರೈಟ್ ಅಲ್ಲಿ ಆಚ ಕಡೆನೆ ಕಾರಲ್ಲಿ ಕುತ್ಕೊಂಡು ತಿಂತಾ ಇದ್ರು. ಸೊ ವೀಕ್ಲಿ ಒಂದ್ಸತಿ ಅಂತೂ ಮಿಸ್ ಇಲ್ಲ, ಬರೋರು ಕಾರಲ್ಲಿ ಬಂದು ಕೂತ್ಕೊಂಡು ಅಶ್ವಿನಿ ಮೇಡಮ್ ಅವರು ತಿನ್ಬಿಟ್ಟು ಹೋಗೋರು. ಕೆಲವು ಫೋಟೋಸ್ ಕೂಡ ನಮ್ಮಲ್ಲಿ ನಮ್ಮ ಸ್ಟಾಫ್ ಅವ್ರ ಜೊತೆ ಇದೆ, ಸೆಲ್ಫಿ ತಗೊಂಡಿರೋದು ಎಲ್ಲ ಇದೆ. ಸೊ ಅದೆಲ್ಲ ನಮ್ಗೊಂದು ಖುಷಿ ಆಗುತ್ತೆ. ಸೊ ಅವರೇ ನಮ್ಗೆ ಇನ್ಸ್ಪಿರೇಷನ್ ಅಲ್ಲ. ಈ ದೋಸೆ ಪರಂಪರೆನ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ನೀವು. ಉದ್ಯಮ ಅಂತ ಬಂದಾಗ ಅಥವಾ ಹೋಟೆಲ್ ಉದ್ಯಮ ಅಂತ ಬಂದಾಗ, ಯಾವುದೊಂದು ಸಂಸ್ಥೆ ನಡೆಸಬೇಕು ಅಂತ ಬಂದಾಗ ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಸರ್. ಅದನ್ನ ಅಡಿಪಾಯ ಹಾಕಿದ್ದಿದೆಯಲ್ಲ, ಅದನ್ನ ಹಂಗೇ ಮುಂದುವರ್ಸ್ಕೊಂಡು ಬರಬೇಕು. ತುಂಬ ತೀರಾ ವಿರಳ ಇತ್ತೀಚೆಗೆ ಅದನ್ನ ನಡ್ಸ್ಕೊಂಡ್ ಬರ್ತಾ ಇರೋರು. ಅದು ಟೇಸ್ಟ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಕ್ರಿಸ್ಪಿನೆಸ್ ಆಗಿರಬಹುದು, ದೋಸೆ ಜೊತೆ ಸಿಗೋ ಬೇರೆ ಐಟಮ್ಸ್ಗಳಾಗಿರ್ಬಹುದು. ಸೊ ಅದನ್ನ ನೀವು ಮಾಡ್ಕೊಂಡ್ ಬರ್ತಿದ್ದೀರಾ. ಯು ಆರ್ ಡೂಯಿಂಗ್ ರಿಯಲಿ ಗುಡ್ ಜಾಬ್. ಅದ್ರ ಜೊತೆಗೆ ನಿಮ್ಗೆ ಸಿಕ್ಕಾಪಟ್ಟೆ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ ಅಂತ ನಾನು ಕೇಳ್ಪಟ್ಟೆ. ಈ ಸಾಕ್ಷಿ ಇಲ್ಲೆಲ್ಲ ಇದೆ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ನಮ್ಗೆ? ಇದು ನಮ್ದು ಸೆಕೆಂಡ್ ಅವಾರ್ಡ್ 2009 ಅಲ್ಲಿ. ಫಸ್ಟ್ ಅವಾರ್ಡ್ ಮೇಲೆ ನಮ್ಮ ಆಫೀಸಲ್ಲಿ ಇದೆ. ಸೊ 2010 ಅಲ್ಲಿ ಒಂದು ಬಂತು. ಸೊ ಬೇರೆ ಎಲ್ಲ ಮೇಲ್ಗಡೆ ಹಾಕಿದೀನಿ ಆಫೀಸಲ್ಲಿ. 12 ಅಲ್ಲಿ ಇದೆ. ಆಮೇಲೆ ಇದು 22 ಬಂತು. ಆಮೇಲೆ ರೀಸೆಂಟ್ ಆಗಿ ಬಂದಿರೋದು ಅಲ್ಲಿದೆ 25. ಸೊ ಇದೆಲ್ಲ ನಮ್ಮ ಜಾಗ ಇಲ್ಲ ಅನ್ಕೊಳ್ತೀನಿ. ಅವಾರ್ಡ್ ಇಡ್ಲಿಕ್ಕೆ ಜಾಗ ಇಲ್ಲ. ನಮ್ಮ ಹೋಟ್ಲ್ ಒಂದ್ ಸ್ವಲ್ಪ ಚಿಕ್ಕ ಹೋಟ್ಲ್ ಅಲ್ಲ, ಸೊ ಹಾಗಾಗಿ ಕೆಲವೆಲ್ಲ ನನ್ನ ಆಫೀಸ್ ಅಲ್ಲಿ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಏನ್ ಸ್ಟಾರ್ಟಿಂಗ್ ಇಂದ ಏನ್ ಬಂದಿದೆ ಅದು ನಾನು ಇಲ್ಲಿ ಹಾಕಿದ್ದೀನಿ. ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಈಗ ನಮ್ಮಲ್ಲಿ? 40-45 ಜನ ಇದ್ದಾರೆ. 40 ಜನ ಇದ್ದಾರೆ. 40 ಜನ ಇದ್ದಾರೆ. ಎಷ್ಟೊತ್ತಿಗೆ ಶುರುವಾಗುತ್ತೆ ನಿಮ್ಮ ಅಡುಗೆ ಮನೆ? ನಮ್ದು ಅಡುಗೆ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 3:30ಗೆ. ಬೆಳಗಿನ ಜಾವ 3:30ಗೆ ನಮ್ಮ ಗ್ರೈಂಡರ್ ಎಲ್ಲ ಚಾಲಾಗತ್ತೆ. ಮತ್ತೆ ಅಡುಗೆ ಭಟ್ರೆಲ್ಲ ಬರೋದೆಲ್ಲ 4-4:30 ಸ್ಟಾರ್ಟ್ ಮಾಡ್ಕೊಳ್ತಾರೆ. 7-8 ಗಂಟೆಗೆಲ್ಲ ನಮ್ದು ಅಡುಗೆ ಐಟಮ್ ಎಲ್ಲ ಮುಗಿದೋಗುತ್ತೆ. ಸೊ ನಮ್ದು ರೆಸ್ಟೋರೆಂಟ್ ಓಪನ್ ಆಗೋದು 7 ಗಂಟೆಗೆ, ಬೆಳಿಗ್ಗೆ ಮಾರ್ನಿಂಗ್ 7 ಗಂಟೆಗೆ. 7ರಿಂದ 12:30 ತನಕ ಇರ್ತೀವಿ. ಮತ್ತೆ ಪುನಃ ಸಂಜೆ 4ರಿಂದ 9:30. ರಜಾ ಇಲ್ಲ. ವರ್ಷದ 365 ದಿವಸ ಕೂಡ ಚಾಲು ಇರುತ್ತೆ. ಹೌದು. ಸೊ 12:30ಗೆ ಕ್ಲೋಸ್ ಅಂದ್ರೆ ಕರೆಕ್ಟ್ 12:30ಗೆ ಕ್ಲೋಸ್ ಆಗುತ್ತಾ? 12:30. ಹೊರಗಡೆ ಏನಾದ್ರು ಇದ್ರೆ ಇಲ್ಲ, ನಾವು ಕರೆಸ್ತೀವಿ 100%. ಇಲ್ಲ ಅಂತ ಹೇಳಲ್ಲ. ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ. ನಮ್ಗೆ ಅವ್ರು ಇಂಪಾರ್ಟೆಂಟ್. ಬಂದಿದಾರೆ ಅಂತ ಹೇಳಿದ ತಕ್ಷಣ ನಾವು ಅವ್ರ ಕೂರಿಸ್ಬಿಟ್ಟು ಏನ್ ಬೇಕಂತ ಕೇಳಿ ಕೊಟ್ಟು ಕಳಿಸ್ತೀವಿ. ಡೋರ್ ಬಾಗಿಲು ಹಾಕ್ತಿವಿ, ಬಟ್ ಒಬ್ರು ಆಚೆ ನಿಂತಿರ್ತಾರೆ, ಇಲ್ಲ ನಾನು ನಿಂತಿರ್ತೇನೆ. ಬಂದಿರೋರ್ಗೆ ಒಂದು 5-10 ನಿಮಿಷ ಡಿಫ್ರೆನ್ಸ್. ಹೋಟೆಲ್ ಅಲ್ಲಿ ವಾಕಿ ಟಾಕಿ ಅದು ಇಷ್ಟು ಚಿಕ್ಕ ಮತ್ತೆ ತುಂಬಾ ಕ್ರೌಡೆಡ್ ಪ್ಲೇಸ್, ಐ ಅಗ್ರಿ. ಬಟ್ ಬರೋ ಕ್ರೌಡ್ ನ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಅಷ್ಟು ಕಷ್ಟ ಆಗುತ್ತಾ ಅಂತ? ಕಷ್ಟ ಅಂತ ಇಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಓಡಾಟ ಕಮ್ಮಿ ಆಗುತ್ತೆ. ನಾವು ಪ್ರತಿ ಸಲ ಕೆಳಗಡೆಯಿಂದ ಫಸ್ಟ್ ಫ್ಲೋರ್ ಓಡಾಡ್ತಾ ಇರ್ತೀವಿ. ಮೊದಲು ನಾನು ಹೆಚ್ಚು ಕಮ್ಮಿ ಒಂದು 10-12 ವರ್ಷ ನಾನೇ ಕೆಳಗಿನ ಮೇಲೆ ಓಡಾಡಿದ್ದೀನಿ. ಸೊ ಈಗ ಟೇಬಲ್ ಖಾಲಿ ಆಯ್ತು ಅಂತ ಹೇಳಿದ್ರೆ ನಾವು ಮೇಲೆ ಹೋಗಿ ಖಾಲಿ ಇದೆಯಾ ನೋಡ್ಸ್ಬಿಟ್ಟಲ್ಲ ಏನ್ ಮಾಡ್ಸಿ. ಈಗ ವಾಕೆಟ್ ಹಾಕಿ ಒಂದೇ ಕಡೆ ನಿಂತಿರ್ತೀವಿ, ಅಲ್ಲೊಬ್ರು ಇರ್ತಾರೆ ಮೇಲೆ, ಖಾಲಿ ಆಯ್ತು ಕಳಿಸಿ, ಕ್ಲೀನ್ ಆಗಿದೆ, ಟೇಬಲ್ ರೆಡಿ ಇದೆ, ಕಳಿಸಿ ಅಂತ ಹೇಳೋರು ಒಬ್ರು ಇರ್ತಾರೆ. ಸೊ ಇಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ನಿಂತಿರ್ತೀವಿ. ನಮ್ಮ ಕ್ಯಾಶ್ ಕೌಂಟರ್ ಒಂದು ವಾಕೆಟ್ ಹಾಕಿರುತ್ತೆ, ಮತ್ತೆ ಬಿಲ್ಲಿಂಗ್ ಕೌಂಟರ್ ಒಂದಿರುತ್ತೆ, ಮತ್ತೆ ನಮ್ದು ಇನ್ನೊಂದು ಸೆಂಟ್ರಲೈಸ್ ಕಿಚನ್ ಇದೆ, ಅಲ್ಲೊಂದು ವಾಕೆಟ್ ಹಾಕಿ ಇದೆ. ಸೊ ಅಲ್ಲೇ ವಾಕೆಟ್ ಹಾಕಿನೇ ಕಮ್ಯುನಿಕೇಟ್ ಮಾಡ್ಕೊಳ್ತೀವಿ. ಏನೋ ಖಾಲಿ ಆಯ್ತು ಅಂದ್ರೆ ಅಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಕಸ್ಟಮರ್ ಟೇಬಲ್ ಖಾಲಿ ಆಯ್ತು ಅಂದ್ರೆ ಅಲ್ಲಿ ಹೇಳ್ತೀವಿ. ಏನೋ ಕಂಪ್ಲೇಂಟ್ಸ್ ಬಂದ್ರೆ ಓಡ್ತೀವಿ. ಕಂಪ್ಲೇಂಟ್ಸ್ ಬರುತ್ತಾ? ಕಂಪ್ಲೇಂಟ್ಸ್ ಅದೇ ಸರ್ವಿಸ್ ಒಂದು ಸ್ವಲ್ಪ ಕೆಲವೊಂದ್ಸತಿ ಅನಿವಾರ್ಯ, ಅದು ಲೈಕ್ ಅದ ಆಗತ್ತೆ. ಸರ್ ಏನ್ ಗೊತ್ತಾ, ಒಂದ್ ಗಾದೆ ಇದೆ, ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ಉಪ್ಪಿನಕಾಯಿ ಎಷ್ಟಿರ್ಬೇಕು ನಮ್ಮ ಲೈಫ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಬಂತು ಅಂತಂದ್ರೆ, ಅಂದ್ರೆ ನಮ್ಮ ಫೋಕಸ್ ಕೆಲಸ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ನನಗೆ ಇಲ್ಲಿ ಈ ಟೆಕ್ನಾಲಜಿ ಅನ್ನೋ ವಿಷಯಕ್ಕೆ ಬರೋದಾದ್ರೆ ನನ್ಗೆ ಅದು ಫೀಲ್ ಆಗುತ್ತೆ. ಎಲ್ಲ ಟೆಕ್ನಾಲಜಿನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಯೂಸ್ ಮಾಡಿದ್ದೀರಾ, ಅದಿಲ್ದಂಗೆ ಕೆಲಸಗಳು ಆಗಲ್ಲ. ಬಟ್ ಅದೊಂದು ಕಲ್ಚರ್ ಇದೆಯಲ್ಲ, ಅದೊಂದು ಪರಂಪರೆ, ಆ ನೇಟಿವಿಟಿ, ಇಲ್ಲಿ ಬಂದ ತಕ್ಷಣ ವೈಬ್ಸ್ ಆಗಿರ್ಬೋದು, ಅಲ್ಲಿ ಹರೇ ರಾಮ ಬೋರ್ಡ್ ಆಗಿರ್ಬೋದು, ಲಕ್ಷ್ಮೀ ಸರಸ್ವತಿ ಫೋಟೋ ಆಗಿರ್ಬೋದು, ಮತ್ತೆ ಪಂಚಾಂಗ ಏನೋ ಇಟ್ಟಿದ್ದೀರಾ ಈಗ, ಗಡಿಯಾರ ಪಂಚಾಂಗ. ಸೊ ಇದೆಲ್ಲ ನೋಡಿದ ತಕ್ಷಣ ವೈಬ್ ಫೀಲ್ ಆಗುತ್ತೆ. ಅಜ್ಜಿ ಮನೆ ನೆನಪಾಗುತ್ತೆ, ಅಜ್ಜನ್ ಮನೆ ನೆನಪಾಗುತ್ತೆ, ಇಲ್ಲೆಲ್ಲ ಹಿಂಗಿರ್ತಿತ್ತಲ್ಲ ಅಂತ, ಇನ್ಕ್ಲೂಡಿಂಗ್ ಲೈಟ್ಸು. ಸೊ ನಿಮ್ಗೆ ಇದನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ? ಇಲ್ಲ ಮೇಡಮ್, ಅನ್ಸಿಲ್ಲ. ಅಂದ್ರೆ ನಾವು ಹೋಟ್ಲಲ್ಲಿ ರಿನೋವೇಷನ್ ಅಂದ್ರೆ ಚೇಂಜ್ ಅಂದ್ರೆ ಬರೀ ಪೇಂಟ್ ಮಾತ್ರ.
2 ವರ್ಷಕ್ಕೊಂದ್ಸತಿ ಪೇಂಟ್ ಮಾಡಿಸ್ತೀವಿ. ಬೇರೆ ಏನಿದೆ ಎಲ್ಲ ಹಾಗೆ ಬಿಡ್ತೀವಿ. ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಗೆ ಇಟ್ಟಿರ್ತೀವಿ. ಈ ನಮ್ದು ಈ ಗಡಿಯಾರ ಆಗಿರ್ಬೋದು, ಫೋಟೋಸ್, ಹೌದು, ರಾಯರ್ ಫೋಟೋ ಇದೆ, ರಾಯರ್ ಫೋಟೋ, ನಮ್ಮ ಲಕ್ಷ್ಮೀ ಸರಸ್ವತಿ ಫೋಟೋ ಎಲ್ಲ ನಾವು ಶುಕ್ರವಾರ ಕ್ಲೀನ್ ಪೂಜೆ ಮಾಡ್ತೀವಿ ಅದಕ್ಕೆ. ಸೊ ಅದನ್ನ ಮೇಂಟೈನ್ ಮಾಡೋದು ಅಂದ್ರೆ ತುಂಬಾ ಮೇಂಟೆನೆನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಅದನ್ನ ಉಳಿಸ್ಕೋಬೇಕಂತ ಹೇಳಿದ್ರೆ ಕಷ್ಟಪಡಲೇಬೇಕು. ಸೊ ಕ್ಲೀನ್ ಮಾಡೋದು, ಒರ್ಸ್ಕೊಳ್ಳೋದು ಅದೆಲ್ಲ ಆಕ್ಚುಲಿ ಗ್ರೇಟ್ ಸಂದೇಶ್ ಸರ್. ಯಾಕಂದ್ರೆ ಈಸಿ ಆಗ್ಬಿಡುತ್ತೆ ನಮ್ಗೆ ಕೆಲಸ ಅಂತ ಅಂದು ತುಂಬಾ ರಿನೋವೇಷನ್ ಅಂದ್ರೆ ಈ ಹಿಂದಿಂದೆಲ್ಲ ತೆಗೆದು ಏನೋ ಮಾಡಿ ಹಾಕ್ಬಿಡ್ತಾರೆ. ಬಟ್ ಇದನ್ನು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಅದನ್ನ ಕಾಪಾಡ್ತಿದ್ದೀರಾ. ಆಕ್ಚುಲಿ ಬ್ಯೂಟಿ ಆಫ್ CTR ಅಂತಂದ್ರೆ ಇಲ್ಲಿ ಬಂದ ತಕ್ಷಣ ವೈಬ್ ಸಿಗುತ್ತಲ್ಲ, ಆ ಹಳೆ ಕಾಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತಲ್ಲ, ಅದೇ ಅಂತ ಅನ್ಸುತ್ತೆ. ಅದನ್ನ ಹಾಗೆ ಕಾಪಾಡ್ಕೊಂಡಿರಿ. ಸೊ ಅದು ಒಂದು ರೀಸನ್ ಅನ್ಸುತ್ತೆ ಜನ ಇಲ್ಲಿ ಇಷ್ಟಪಟ್ಟು ಬರೋದಕ್ಕೆ. ವಿರಾಟ್ ಕೊಹ್ಲಿ ಇಲ್ಲಿ ಕೂತಿದ್ರು ನೋಡಿ. ಓಕೆ, ಅನುಷ್ಕಾ ಇಲ್ಲಿ ಕೂತಿದ್ರು. ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ಮತ್ತೆ ನಾವು ಇಬ್ರು ಬಂದಿದ್ರು. ಸೊ ಅವರು ಈ ಕಡೆ ಕೂತಿದ್ರು. ಅವರು ನಮ್ಮ ಫ್ಯಾಮಿಲಿನೇ, CTR ಫ್ಯಾಮಿಲಿನೇ ಅವರು. ನಾವು ಅವ್ರನ್ನ ಎಂಪ್ಲಾಯೀಸ್ ಅಂತ ನಾವು ಯಾವತ್ತೂ ತಿಳ್ಕೊಳ್ಳಲ್ಲ. ನಿಮಗೆ ದೋಸೆ ಹಾಕಕ್ ಬರುತ್ತಾ? ನಾವೆಲ್ಲ ಕೆಲಸ ಮಾಡ್ತೀವಿ, ಅಡಿಗೆಯಿಂದ ಹಿಡ್ಕೊಂಡು ಎಲ್ಲಾ ಕೆಲಸ ಮಾಡ್ತೀವಿ. ದೋಸೆನೂ ಹಾಕ್ತೀವಿ, ಆಮೇಲೆ ಕ್ಲೀನು ಮಾಡ್ತೀವಿ, ಪಾತ್ರನೂ ತೊಳಿತೀವಿ. ಅದೊಂಥರ ಹ್ಯಾಬಿಟ್. ಅದು ಸ್ಪೆಷಾಲಿಟಿ ಆಫ್ ದಿಸ್ ಕಾಫಿ. ನಾವು ಹಾಲ್ಗೆ ನೀರ್ ಹಾಕಲ್ಲ. ಈ ಫಾರಿನರ್ಸ್ ಎಲ್ಲ ಬರ್ತಾರಲ್ಲ, ಹೌದು, ಅವಾಗ ನಿಮ್ ಸಿಬ್ಬಂದಿ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತ? ಪಾಪ ಕೆಲವರು ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ಕೋವಿಡ್ ಟೈಮಲ್ಲಿ ಹೇಗಿತ್ತು? ಅವಾಗ ಬಿಸ್ನೆಸ್ ಲಾಸ್ ಅನ್ನೋ ತರ ಏನಾದ್ರು ಇತ್ತಾ? ಕೋವಿಡ್ ಟೈಮಲ್ಲಿ ಎಫೆಕ್ಟ್ ಆಗಿದೆ. ಆಕ್ಚುಲಿ ನನಗೆ ಈ ಇಂಟರ್ವ್ಯೂ ಪಾರ್ಟ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಗೊತ್ತಾ, ಈ ಕರ್ನಾಟಕ ಮ್ಯಾಪ್. ಬಟ್ ಅಪ್ಪು ಸರ್ ಮತ್ತೆ ವಿಷ್ಣುವರ್ಧನ್ ಸರ್, ಫಸ್ಟ್ ನಾನು ನೋಡಿ ವಿಷ್ಣುವರ್ಧನ್ ಸರ್, ಅವರು ಮಾತಾಡೋ ಸ್ಟೈಲ್ ನೋಡ್ಬಿಟ್ರೆ ಅದೊಂಥರ ಇಂಪ್ರೆಸಿವ್. ಹೌದು, ಒಂದು ಭತ್ತದ ಕಾಳು, ಒಂದು ಅಕ್ಕಿ ಕಾಳು ರೆಡಿ ಆಗೋದಕ್ಕೆ 1 ವರ್ಷ ಟೈಮ್ ಬೇಕಾಗುತ್ತೆ. ಅದನ್ನ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ವೇಸ್ಟ್ ಮಾಡಿಬಿಡ್ತಾರೆ. ಅಂಥವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಹೇಳೋದು ವೇಸ್ಟ್ ಮಾಡ್ಬಿಡಿ, ಎಷ್ಟು ಬೇಕಷ್ಟಿನಿ. ಈಗ ನಮ್ಮ ಹೋಟ್ಲಲ್ಲೂ ಕೆಲವು ಈಗ ಅನ್ನ ವೇಸ್ಟ್ ಆಗಿರೋದನ್ನ ನೆಕ್ಸ್ಟ್ ನಾನು ತಿಂತೀನಿ. ಈ ದೋಸೆಗೆ ನೀವು ಬೆಣ್ಣೆ ಹಾಕ್ತಿರಲ್ಲ, ಸೊ ಅದು ಎಲ್ಲಿಂದ ತರಿಸ್ತೀರಾ? ಎಷ್ಟು ಬೇಕಾಗುತ್ತೆ ಒಂದ್ ದಿನಕ್ಕೆ? 4 ನಿಮಿಷದಲ್ಲಿ 60 ದೋಸೆ ರೆಡಿ ಆಗುತ್ತೆ. ನೀವ್ ಇನ್ನು ಹೆಂಗಾಗೆ ಇದೀರಾ? ಯಾರು ಅಂದಿದ್ದು ನಿಮ್ಗೆ ವಯಸ್ಸಾಗಿದೆ ಅಂತ? ರೇಣುಕಾಚಾರ್ಯ ಕಾಲೇಜ್ ಮೇಡಮ್. ಟೈಪಿಂಗ್ ಎಲ್ಲ ಆಗಿದೆ ನಂದು. ಜೂನಿಯರ್ ಶಾರ್ಟ್ ಹ್ಯಾಂಡ್ ಎಲ್ಲ ಆಗಿದೆ. ಹೌದಾ? ಈಗ ಬೆಸ್ಟ್ ಆಕ್ಟಿಂಗ್ ಮೇಡಮ್, ಬೆಸ್ಟ್ ಆಕ್ಟಿಂಗ್ ಮೇಡಮ್, ಬೆಸ್ಟ್ ಆಕ್ಟಿಂಗ್ ಮೇಡಮ್.